ಅದೇನ್ ಹೂವನ ಅದು ನೀವು ಅದು ನೋಡ್ತಾ ಇರೋದು? ಇದು ಹೂವ ನೋಡಿ, ಇದೆಲ್ಲ ಲೇಟ್ ಆಗಿ ಬಂದೈತೆ ಹೂವ, ಅದಕ್ಕೆ ಗಿಡ ಹಸಿರಾಗೈತೆ. ಈಗ ಆತರ ಹೂ ಬಂತು ಅಂದ್ರೆ ಈಗ ನಮ್ಗೆ ಶುಂಠಿ ಬಂದಿದೆ ಅಂತ ಇದು ಬಂದೈತೆ ಅಲ್ವಾ, ಇದು ಫುಲ್ ಬಾಡೋಗುತ್ತೆ. ಬಾಡಿ ಗಿಡ ಬಿದೋಯ್ತದಲ್ಲ ಇದು ಹೂವಿನ ಗಿಡ, ಆಮೇಲೆ ಶುಂಠಿ ಬಳ್ತೈತೆ ಅಂತ. ಶುಂಠಿ ಬಲ್ತಿದೆ ಅಂತ. ಓಕೆ ಓಕೆ. ಗಿಡ ಎಲ್ಲ ಫುಲ್ ಬರ್ನ್ ಆಗೋಯ್ತದೆ, ಆಮೇಲೆ ಕೀಳ್ಬೋದು. ಈಗ ಒಂದು ಎಕರೆಗೆ ನಾವು ಏನೋ ಮಾಡ್ಬೇಕು ಅಂತಾರೆ, ಖರ್ಚು ಎಷ್ಟು ಬೀಳ್ಬೋದು? 5 ರಿಂದ 6 ಲಕ್ಷ. 5 ರಿಂದ 6 ಲಕ್ಷ ಒಂದ್ ಎಕರೆಗೆ ಬೇಕು. ಈಗ ಇವಾಗೆಲ್ಲ ಲೇಬರ್ಗಳಿಗೆಲ್ಲ ಜಾಸ್ತಿ ದುಡ್ಡು, ಯಾವ್ದು ಕಮ್ಮಿ ಇಲ್ವಲ್ಲ ಇವಾಗ. ಏನೇ ಮಾಡಕ್ ಹೋದ್ರು ಎಲ್ಲ ಜಾಸ್ತಿನೇ ಇರ್ತದಲ್ಲ, ಹಾಗಾಗಿ 5 ರಿಂದ 6 ಲಕ್ಷ ಬೇಕು. 5 ರಿಂದ 6 ಲಕ್ಷ ಬೇಕಾಗುತ್ತೆ. ಈಗ ಖರ್ಚು ಒಂದ್ 5 ಲಕ್ಷ ಆಯ್ತು ಅಂದ್ರೆ ನಿಮ್ಗೆ ಆದಾಯ ಅಂತ ಎಷ್ಟು ಬರ್ಬೋದು? ಅದು ರೇಟ್ ಮೇಲೆ ಡಿಪೆಂಡ್ ಆಯ್ತದೆ, ಅಲ್ಲಿ ಇಳುವರಿ ಮೇಲೆ. ಈಗ ಒಂದು 2-3 ವರ್ಷದಿಂದ ಮಾಡ್ತಾ ಇದ್ರಲ್ವಾ, ಮಿನಿಮಮ್ ಎಷ್ಟಿದೆ, ಮ್ಯಾಕ್ಸಿಮಮ್ ಎಷ್ಟು ಮಾಡಿದ್ರಿ ನೀವು? ನಾವು ಅಂತಂದಾಗ ನಮ್ಗೆ ಸಿಕ್ಕೇ ಇಲ್ಲ, ರೇಟೇ ಸಿಕ್ಕಿಲ್ಲ. ಅವಾಗ ಅಲ್ಲಿದಲ್ಲಿ ನಾವೇನ್ ಇನ್ವೆಸ್ಟ್ ಮಾಡಿರ್ತೀವಿ ಅಷ್ಟು ಸಿಕ್ಕೈತೆ ಅಷ್ಟೇ. ಅಂದ್ರೆ ಕೆಲವ್ರು ಹೇಳ್ತಾ ಇದ್ರು, ಈಗ ನಾವು ಶುಂಠಿ ಕಟಾವು ಬಂದಿದೆ ಅಂದ್ರೆ ಅದೊಂದು ಇನ್ನೊಂದು 20 ತಿಂಗಳವರೆಗೆ ಇಟ್ಕೊಂಡು ಯಾವಾಗ